ರಾತ್ರಿ ಎಲ್ಲ ಮಳೆ ಬಿದ್ದಿದೆ 11:30 ಸ್ಟಾರ್ಟ್ ಆಗಿದ್ದು ನೈಟ್ ಎಲ್ಲ ಜಾಗನೇನೆ ಮನೇಲಿ ಪತ್ರಗಳು ಗಿತ್ರಗಳು ಮಕ್ಕಳು ಓದೋ ಬುಕ್ಗಳು ಎಲ್ಲ ಬೀದಿಗೆ ಬಂದ್ಬಿಟ್ಟಿದೆ ಅಣ್ಣ. ಮನೆಯಲ್ಲಿ ನೀರು ಎಷ್ಟಡಿವರೆಗೂ ಬಂದಿತ್ತು? 5 ಅಡಿ ಬಂದಿದೆ. ನಿಂತ್ಕೊಳ್ಳಕ್ಕೂ ಜಾಗ ಇಲ್ಲ, ಮಣ್ಕಾಳದ ಮೇಲೆ ನೀರಿದೆ. ಮಕ್ಕಳು ಮರಿ ಇದ್ಕೊಂಡು ನಾವೇನ್ ಮಾಡೋದು? ಚಿರಂಡಿಗೆ ಕ್ಲೀನ್ ಮಾಡೋರು ಬರ್ತಾರೆ, ನ್ಯಾಯವಾಗಿ ಕ್ಲೀನ್ ಮಾಡಲ್ಲ. ಅಪ್ಸೆಲ್ ಏರಿಯಾಗಳಲ್ಲಿ ಹಿಂಗೆ ಇಟ್ಕೊಂತಾರ. ಕ್ಲೀನ್ ಮಾಡಿದ್ರಲ್ಲ ನಮಗೂ ಉಪಯೋಗ ಆಗೋದು. ಏನು ಕ್ಲೀನ್ ಮಾಡಲ್ಲ, ಮೇಲೆ ಬರ್ತಾರೆ, ಕ್ಲೀನ್ ಮಾಡ್ಕೊಂಡು ಅವರಷ್ಟು ಹೊರಟೋಗ್ತಾರೆ. ಚರಂಡಿಗಳಿದೆಯಾ ಅಕ್ಕ? ಚರಂಡಿಗಳಿದೆ, ಚರಂಡಿಗಳು ಬರ್ತಾರೆ, ನ್ಯಾಯವಾಗಿ ಕ್ಲೀನ್ ಮಾಡಲ್ಲ. ಮೊಳತಾರೆ ಅವರು. ಮಳೆ ಬಂದ್ರೆ ಯಾರು ನೀರೆಲ್ಲ ಮನೆಗಳಲ್ಲಿ ಯಾರು ಬರ್ತಾರಕ್ಕ ಕ್ಲೀನ್ ಮಾಡಕ್ಕೆ? ಮುನ್ಸಿಪಲ್ ಅವ್ರು ಬರ್ತಾರೆ. ಸರಿಯಾಗಿ ಕ್ಲೀನ್ ಮಾಡಲ್ಲ ಅವರು. ಸರಿಯಾಗಿ ಕ್ಲೀನ್ ಮಾಡಲ್ಲ. ರಾತ್ರಿ ದೊಡ್ಡ ಕಾಲುವೆ ಒಳಚರಂಡಿ ನೀರೆಲ್ಲ ಮನೆಗಳಲ್ಲೇ ಇದಾವೆ. ಆ ಕಡೆಯಿಂದ ನೀರು ಒಳಗಡೆ ಬರ್ತಾ ಇದೆ. ಇರೋದು ನೀರೆಲ್ಲ ಬರ್ತಾವ. ಮಕ್ಕಳು ಮರಿ ಇರೋರು ನಾವೇನ್ ಮಾಡೋದು? ಎಲ್ಲಿ ಹೋಗೋದು? ಮಳೆ ಬಂದ್ರೆ ಎಲ್ಲ ಹತ್ರ ಕೆರೆ ಅಂಗಳದಲ್ಲೆಲ್ಲ ಇರೋದೆ. ಬಟ್ ಇವರು ಮುನ್ಸಿಪಲ್ ಪುರಸಭೆ ಅವರು ಸ್ಟಾಪ್ ಇದಾರೆ. ಅವ್ರೇನಾದ್ರು ಹೋಗ್ಲಾಕ ನಾವು ಹೇಳಿ ಕಳ್ಸಾಕ ಬರ್ತಾರೆ, ಸ್ವಲ್ಪ ಎತ್ಕೊಂತಾರೆ. ಮೇಲೆ ಕೆಳಗಡೆವರೆಗೂ ಡೀಪ್ ಎತ್ತಲ್ಲ. ಆಲ್ಮೋಸ್ಟ್ 1.5 ಅಡಿ ಡೀಪ್ ಇದೆಯಲ್ವಾ, 3 ಇಂಚು 4 ಇಂಚು ಇಲ್ಲಾಂದ್ರೆ ಅರ್ಧ ಅಡಿ ಅಷ್ಟೇ ಗ್ಯಾಪ್ ಇರೋದು ನೀರು ಪಾಸ್ ಆಗಕ್ಕೆ. ಆ ರಾಜಕಾಲುವೆ ಇದೆ, ಅದು ಫುಲ್ ಎಲ್ಲ ಕಸ ಎಲ್ಲ ತುಂಬ್ಕೊಂಡ್ಬಿಟ್ಟಿದೆ. ಈ ಮಳೆ ಅದು ಫಸ್ಟ್ ಇದೆ. ಈ ಮಳೆ ಬರಕ್ ಮುಂಚೆ ఏనాದ್ರು ಅವ್ರೇನೋ క్లీన్ ಮಾಡಿದ್ರೆ అదేను ప్రాబ్లం ఇరಲ್ಲ. సుమారు ఒక 40-50 ఏళ్ళు ఇంకా మేము బయటలు ఇట్లా వనవాసం పడతాన్నాము. చూసేవాళ్ళు దిక్కే లేకుండా అయిపోయారు. అక్కడ మాత్రమే చూసేవాళ్ళు చేసేవాళ్ళు బిల్డింగ్లు మాత్రం కట్టుకొని వెళ్ళిపోయారు. ఇతో మేము ఇట్లా బతికేవాళ్ళు ఇట్లే చచ్చిపోతా ఉన్నాము. చూసేవాళ్ళు లే, మళ్ళీ మాట వస్తారు, వాళ్ళ టైం వాళ్ళు గెలుచుకొని వెళ్ళిపోతారు. మళ్ళీ మీ అత్తమ్మ మీ గెత్తమ్మ అనే వాళ్ళు ఊగురులే. అర్ధరాత్రిలో ఇట్లు పడిపోతే ప్రాణాలు పోతే ఎవరు సమయం అవుతారు? ఎవరు పట్టించుకునే కట్లు ఎంచుకునే వాళ్ళు ఉండారు, దడార్ను వచ్చేవాళ్ళు ఉండారు, తినేవాళ్ళు ఉండారు, దాంట్లో దొంగలు ఉండారు. తినేవాళ్ళే వరకు మా తగ్గు సుగ్ము చూసేవాళ్ళు లేరు. ఇట్లా ప్రాణాలు పాగొట్టుకుంటే ఎవరు దిక్కు? మాకే చిన్నోళ్ళు పెద్దోళ్ళు పిల్లలు అందరూ ఉండారే. మేము ఏం బతుకైపోవాల? రాత్రి 3 కరెక్ట్ గా 12 గంటల దూపును పడిపోతుంది. వచ్చి అరచేతులు ఎత్తుకొని పోతే తాకి ఆయన ప్రాణం పోయిందంటే మాకు దిక్కెవరు ఉండేది? ఒక తల్లి ఎవరు దిక్కుండారు? నేటికి పోదమా ಈತಾಗ ಅಂತ ಹೋಟ್ಲ್ ಕೋಸ್ಕರ వచ్చేవాళ్ళే. ಈ ಕಡ ಬೌಂಡ್ರಿಯಲ್ಲಿ ಇರ್ತಕ್ಕಂಥ ಶ್ರೀನಿವಾಸಪುರ ತಾಲೂಕಲ್ಲಿ ಸಂತೆ ಮೈದಾನ ಅಂತ ಒಂದಿದೆ. ಈ ಸಂತೆ ಮೈದಾನದಲ್ಲಿ ಪಾಪ ಬಡವರು ಬಡಬಗ್ಗರು ಶೆಡ್ಯೂಲ್ ಕ್ಯಾಸ್ಟಲ್ಲಿ ಹುಟ್ಟು ಇಲ್ಲಿ ಬದುಕೋದಕ್ಕೆ ಅವ್ರಿಗೆ ದಾರಿ ಇಲ್ದಿರ ಬಿದ್ದೋಗಿ ಮಳೆ ಬಂದು ಇದೆಲ್ಲ ಮನೆಗಳು ಬಿದ್ದೋಗಿ ಇವರು ಬಡವರು SC ST ಇದರಲ್ಲಿ ಹುಟ್ಟಿರೋದೇ ತಪ್ಪ. ಈ ಶ್ರೀನಿವಾಸಪುರ ತಾಲೂಕಲ್ಲಿ ಎಲ್ಲ ಜನಕ್ಕೂ ಒಂದು ಸಹಾಯ ಇದೆ. ಆದರೆ SC ST ಜನಕ್ಕೆ ಏನಾದರೂ ಇಲ್ವಾ? ಓಟ್ ಟೈಮಲ್ಲಿ ಬರ್ತಾರಲ್ಲ, ಓಟ್ ಟೈಮಲ್ಲಿ ಆಗ್ತಾ ಇರಲ್ಲ. ಇವಾಗ ಬಿದ್ದೋಗಿದೆ, ಈ ಮನೆಗಳೆಲ್ಲ ಬಿದ್ದೋಗಿದೆ. ಹೆಂಗೆ ಇವ್ರು ಬದುಕೋದು? ಇವ್ರಿಗೊಂದು ಶಾಶ್ವತ ಪರಿಹಾರ ಅದು ಇಲ್ವಾ? ಪರಿಹಾರ ಇಲ್ದಿರ ಇದು ಯಾವುದಕ್ಕೋ ಆಗಿದೆ, ಇದು ಖಾಲಿ ಮಾಡಿ ಇನ್ನೊಂದು ಜಾಗಕ್ಕೆ ಹೋಗಂದ್ರೆ ಅವ್ರು ಎಲ್ಲಿಗೆ ಹೋಗೋದು? ಇಲ್ಲಿ ಬದುಕಂಗೂ ಇಲ್ಲ, ಬೇರೆ ಜಾಗದಲ್ಲಿ ಕೊಡೋದಂಗೂ ಇಲ್ಲ. ಇಲ್ಲಿ ಮೆಂಬರ್ಸ್ ಇದ್ದಾರೆ, ಮುನ್ಸಿಪಲ್ ಇದೆ, ನಮ್ಮ ತಾಲೂಕದಲ್ಲಿ ತಹಸೀಲ್ದಾರ್ ಅವರು ಎಲ್ಲಿದ್ದಾರೋ ದಯವಿಟ್ಟು ಈ ಶ್ರೀನಿವಾಸಪುರ ತಾಲೂಕು ಈ ಸಂತೆ ಮೈದಾನಕ್ಕೆ ಬಂದು ಇದೆಲ್ಲ ನೋಡಿಬಿಟ್ಟು ಅವ್ರಿಗೊಂದು ಶಾಶ್ವತ ಪರಿಹಾರ ಸಿಗಬೇಕು. ನಮ್ಮ ಶಾಸಕರಾದ ಯಂಗ್ಶಿವಾರೆಡ್ಡಿ ಅವರು ಇವಾಗ 10 ವರ್ಷ ಸೋತರು, 10 ವರ್ಷದಲ್ಲಿ ಗೆದ್ದಿದ್ದಾರೆ. ಸ್ವಲ್ಪ ಬಂದು ಈ ಸಂತೆ ಮೈದಾನದ ಈ SC ST ಜನಾಂಗದವ್ರಿಗೆ ನಾವೆಲ್ಲರೂ ಹೇಳ್ತಾರೆ, SC ST ಅವ್ರಿಗೆ ನಾವು ಅದು ಮಾಡಿದ್ದೀವಿ ಇದು ಮಾಡಿದ್ದೀವಿ ಅಂತ. ನಾವೀಗ ಅವಾಗ ಎಲ್ಲ ನೋಡ್ಕೊಂಡು ಬಂದು SC ST ಅವ್ರು ನೋಡೋರೇ ಇಲ್ಲ ಅಂತ. ಮುನ್ಸಿಪಲ್ ಅವರಾಗ್ರಿ, ತಹಸೀಲ್ದಾರ್ ಆಗಲಿ, ಇಲ್ಲಿ ಕೌನ್ಸಿಲರ್ ಆಗಲಿ ಓಟ್ಗಳು ಹಾಕ್ಸ್ಕೊಂಡಿರ್ತಾರಲ್ಲ, ಪಾಪ ಅವ್ರು ಹೆಂಗೆ ಬದುಕೋದು? ಒಂದು ಭೇಟಿ ಆದರೂ ಮಾಡಿ ಅವ್ರಿಗೊಂದು ಶಾಶ್ವತ ಪರಿಹಾರ ಕೊಡಬೇಕು. SC ST ಹುಟ್ಟಿದ್ದಾರೆ, ಅವ್ರಿಗೇನು ಅದು ಇಟ್ಬಿಟ್ಟಿದ್ದಾರೆ. ಎಲ್ಲರೂ ಹೇಳ್ತಾರೆ, ಎಲ್ಲ ಸ್ಕೀಮ್ಗಳು ಬರುತ್ತೆ, ಎಲ್ಲರೂ ಮನೆಗಳು SC ST ಅವ್ರಿಗೆ ಅಂತಾರೆ. ಎಲ್ಲಿ ಕಟ್ಟಿದ್ದಾರೆ? ಎಲ್ಲಿದೆ SC ST ಅವ್ರಿಗೆ? ಇದೆಲ್ಲ ಬೆಳಗ್ಗೆಯಿಂದ ನೋಡ್ತಾ ಇದ್ದೀವಿ. ಇಂತಹ ಅನ್ಯಾಯ ಇಡೀ ಶ್ರೀನಿವಾಸಪುರ ತಾಲೂಕಲ್ಲಿ ಅನ್ಯಾಯ ಆಗಿದೆ ಅಂದರೆ ಈ ಸಂತೆ ಮೈದಾನಲ್ಲೂ ಅವರು ಬದುಕಂಗಿಲ್ಲ. ರಾತ್ರಿಯಿಂದ ಊಟ ಇಲ್ದಿರ ಮಕ್ಕಳು ಬುಕ್ಸು ಎಲ್ಲ ಹೋಗ್ಬಿಟ್ಟಿದೆ. 4 ಜನ 5 ಜನ 3 ಜನ ಮಕ್ಕಳು ಹುಟ್ಟಿದ್ದಾರೆ. ಅವ್ರು ಯಾವಾಗ ಹಿಂಗೆ ಬೆಳಗ್ಗೆ ಎದ್ದು ಇವಾಗ ಹೆಂಗೆ ಸ್ಕೂಲ್ಗೆ ಹೋಗೋದು? ಬುಕ್ಸ್ ಇಲ್ಲ, ಅವ್ರಿಗೆ ಮಾರ್ಕ್ಸ್ ಕಾರ್ಡ್ ಇಲ್ಲ, ಇನ್ನೊಂದಿಲ್ಲ, ಏನು ಎಲ್ಲ ಹೋಗ್ಬಿಟ್ಟಿದೆ. ಅವ್ರು ಬದುಕೋದು ಹೆಂಗೆ? ಅವ್ರಿಗೊಂದು ದಾರಿ ತೋರಿಸಿ ಬಂದು ತಹಸೀಲ್ದಾರ್ ಅವರಾಗಲಿ, ಮುನ್ಸಿಪಲ್ ಅವರು ಆ ಕಡೆಯಿಂದ ಆ ಕಡೆ ನೋಡ್ಕೊಂಡು ಹೋಗ್ಬಿಡ್ತಾರೆ ಅಂತ ಹೇಳ್ತಾರೆ. ಈ ಕಡೆಯವ್ರು ಜನ ಅಲ್ವಾ? ಈ ಕಡೆಯವ್ರು ಬದುಕಂಗಿಲ್ವಾ? ಇವ್ರ ಪರಿಸ್ಥಿತಿ ಏನು ನೋಡಿ. ಈ ಕಡೆ ಎಲ್ಲ ಮಳೆ, ಈ ಕಡೆ ಎಲ್ಲ ನಿಂತೋಗಿದೆ. ಹೆಂಗೆ ಬದುಕೋದಂತ ತಹಸೀಲ್ದಾರ್ ಆಗಲಿ ಇಮಿಡಿಯೇಟ್ಲಿ ಬಂದು ಇದು ಒಂದು ಶಾಶ್ವತ ಪರಿಹಾರ ನೋಡಬೇಕು. ಎಮ್ ಎಲ್ ಎ ಬಂದು ಇದು ನೋಡಿಬಿಟ್ಟು
ಈ ಮುನ್ಸಿಪಲ್ ಅವರು ಬಂದಿದ್ದಾರೆ, ಭಾಸ್ಕರನು ಬಂದಿದ್ದಾನೆ, ಆ ಕಡೆ ಇದ್ದಾನೆ, ಈ ಕಡೆಗೆಲ್ಲ ಬಂದು ನೋಡಿ ಅವ್ರ ಕಷ್ಟ ಕಾರ್ಪಣ್ಯಗಳು ನೋಡಬೇಕು. ಇಂತಹ ಅನ್ಯಾಯ ಎಲ್ಲೂ ನೋಡಿಲ್ಲಪ್ಪ. 50 ವರ್ಷದಿಂದ ಇದ್ದಾರೆ. ಇವಾಗ 4-5 ಜನ ಹೋಗಿ ಬಜಾರಲ್ಲಿ ಬಿದ್ದಿದ್ದಾರೆ. ಏನಕ್ಕೆ ಸಂತೆ ಮೈದಾನ, ಏನಕ್ಕೆ ಮನೆಗಳು, ಏನಕ್ಕೆ ಅವ್ರು ಮಾನವ ಜನ್ಮ ಅಲ್ವಾ? ಅವ್ರದ್ದು ಮಾನವ ಜನ್ಮ ಅಲ್ವಾ? ಮಾನವ ಅಲ್ವಾ ಅವನು ಮನುಷ್ಯನ ಆಗದೇ ಇದ್ದರೆ ಬಿಟ್ಬಿಡ್ರಿ. ಎಲೆಕ್ಷನ್ ಟೈಮ್ ಬರೋದು, ಓಟ್ಗಳು ಹಾಕ್ಸ್ಕೊಳ್ಳೋದು, ಇವ್ರಿಗೆಲ್ಲ ಅನ್ಯಾಯ ಮಾಡೋದು, ಇವ್ರು ಇಲ್ಲೇ ಸಾಯೋದು, ರಾತ್ರಿ ಎಲ್ಲ ಏನೋ ತಪ್ಪಿಸ್ಕೊಂಡು ಹೋಗ್ಬಿಟ್ಟಿದ್ದಾರೆ ರೋಡ್ಗೆ, ತಪ್ಪಿಸ್ಕೊಂಡು ಹೋಗ್ಬಿಟ್ಟಿದ್ದಾರೆ ರೋಡ್ಗೆ ಹೋಗ್ತಾ ಇದ್ರೆ ಒಂದು ಅನಾಹುತ 100 ಜನ ಸತ್ತೋಗ್ತಾ ಇದ್ರು. ನಾವು ನೋಡ್ತಾ ಇದ್ದೀವಿ, 100 ಜನ ಸತ್ತೋಗ್ತಾ ಇದ್ರು. ಮಕ್ಕಳು ಓದೋದಕ್ಕೆ ಎಲ್ಲಿದೆ, ಹಾಸ್ಟೆಲ್ ಇದೆ, ಏನಿದೆ, ಏನಕ್ಕೆ ಅವರು ಅದರ ಕ್ಯಾಸ್ಟಲ್ಲಿ ಹುಟ್ಟಿರೋದೇ ತಪ್ಪಾಗಿದ್ದರೆ ಬಿಟ್ಬಿಡ್ರಿ. ಆ SC ಅನ್ನೋದು, ಅಲ್ಲೋ ಲೋನ್ಗಳು ಮಾಡೋದು, ತಿನ್ನೋದು ಅವೆಲ್ಲ ಬಿಟ್ಬಿಟ್ಟು ಜನಗಳಿಗೆ ಏನಾದರೂ ಮಾಡೋಂಗಿದ್ರೆ ಮಾಡಿ, ಇಲ್ಲಾಂದರೆ ಅವ್ರು ಎಲ್ಲಿ ಹೋಗಬೇಕು ಒಂದು ದಾರಿ ಆದರೂ ತೋರಿಸಿ. ಇಲ್ಲಿ ಶ್ರೀನಿವಾಸಪುರ ತಾಲೂಕಲ್ಲಿ ನಮ್ಮ ತಹಸೀಲ್ದಾರ್ ಸಾಹೇಬ್ರಿದ್ದಾರೆ. ಒಂದು ಭೇಟಿ ಮಾಡೋದು, ಈ ಕಾಲುವೆ ಮಾಡೋದು, ಇನ್ನೊಂದು ಮಾಡೋದು ಏನಿಲ್ಲ. ಎಲ್ಲೇ ಕೆರೆನೋ ಎಲ್ಲಿದೋ ಏನೂ ನೋಡ್ತಾ ಇಲ್ಲ. ದಯವಿಟ್ಟು ಮುನ್ಸಿಪಲ್ ಅವರಾಗಲಿ, ಮೆಂಬರ್ಸ್ ಆಗಲಿ, ತಹಸೀಲ್ದಾರ್ ಆಗಲಿ, ನಮ್ಮ ಶಾಸಕರಾಗಲಿ ಬಂದು ಇವ್ರಿಗೊಂದು ಶಾಶ್ವತ ಪರಿಹಾರ ಕೊಟ್ಟರೆ ನಿಮ್ಮ ಜನ್ಮಗಳಿಗೂ ಇವರು ಮಕ್ಕಳು ಮರಿಗಳೆಲ್ಲ ನಿಮ್ಮನ್ನು ಫೋಟೋ ಇಟ್ಕೊಂಡು ಮಾಡ್ತಾರೆ. ಇವಾಗ ಈ ಮನೆ ಬಿದ್ದೋಗಿದೆ, ಇವರೆಲ್ಲಿ ಹೋಗೋದು? 3-4 ಜನ ಮಕ್ಕಳಿದ್ದಾರೆ, ಎಲ್ಲೋಗೋದು ಹೇಳ್ರಪ್ಪ. ಈ ಏನಂದರೆ ನಾವು ಹೇಳೋದು, ನಿಮ್ಮ ನ್ಯೂಸ್ ಅವರು, ನಿಮ್ಮ ಪ್ರೆಸ್ ಅವರು ಈ ಶ್ರೀನಿವಾಸಪುರ ತಾಲೂಕಿಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ಎಲ್ಲ ಪ್ರೆಸ್ ಅವರು ಬಂದು ಇಲ್ಲಿ ನೋಡಿ ಇವ್ರಿಗೊಂದು ಶಾಶ್ವತ ಪರಿಹಾರ ಕೊಡಿಸ್ಬೇಕಂತ ನಿಮ್ಮ ಪ್ರೆಸ್ ಅವ್ರ ಹತ್ರ వినంతి ಮಾಡ್ತೀವಿ. మున్సిపల్ చీఫ్ ఆఫీసర్ కానీ ఎవరు కానీ వస్తా కానీ లేదు. మేము సుమారు 40-60-70 ఏళ్ళు ఇంకా మేము పుట్టి పెరిగినట్టు ఇట్లా చేస్తా ఉన్నాము. ఇప్పుడు మీకు వీటికంతా ఏమన్నా డాక్యుమెంట్లు ఇచ్చారా? ఏమీ లేదు. ఇప్పుడు మీ ఇదేమి బాధ ఏమి? మా బాధ ఏమంటే మాకుండే జాగాలు మాకు అంత గూడులు నిలేసుకునే అంత అవకాశం చేస్తే మాకు వాళ్ళే దేవుళ్ళు అనిపిస్తుంది. ఇప్పుడు గెలిచిండే శాసకులు ఏమన్నా పిలిపించి అక్పత్రాలు ఇల్లని ఏమన్నా సద్యానికి వస్తారు, మాట్లాడతారు, వాళ్ళు అందుకోళ్ళు వెళ్ళిపోతారు. దాని అనేమ్మ మనేమ్మ గతిలే సుతీలే యావదిలే ఒగ్గురు ఒక మాట చెప్పేవాళ్ళు లేదు. ఏమప్ప ఎట్లప్ప మేము బతకాల అనేది కూడా మాకే. మేమేమో కూలోని అలా చేసుకుని అట్లన్నా జీవనం చేసుకున్నామంటే ఈ కొంపలకి ఈగెత్తి వచ్చింది. ఎట్లా బతికేది మేము? ಸರ್, ರಾತ್ರಿ 1:15ಗೆ ಮಳೆ ಬರ್ತಾ ಇತ್ತು. ನಾನು ಆವಾಗ ಎದ್ದು ಹೊರಗಡೆ ಹೋಗಿ ಬಂದಿದ್ದ ತಕ್ಷಣ ಒಂದು ಸೌಂಡ್ ಆಯಿತು. ಸೌಂಡ್ ಆಗಿದ ತಕ್ಷಣ ಏನಪ್ಪ ಈ ಥರ ಸೌಂಡ್ ಬರ್ತಾಯಿತ್ತಲ್ಲ ಅಂದ್ಬಿಟ್ಟು ಮೇಲೆ ನೋಡಿದ್ರೆ ಸೀಟೆಲ್ಲ ಒಂದು ಸೈಡ್ಗೆ ಹೋಯ್ತಾ ಇತ್ತು. ಮಕ್ಕಳಿಗೆ ಭಯ ಇತ್ತು ಅಂತ ನನಗೆ. ಈ ಗೋಡೆ ಒಂಚೂರು ಬೆಂಡಾತಾ ಇತ್ತು. ಅದಕ್ಕೆ ಮಕ್ಕಳನ್ನೇ ಬಿಡಿಸ್ಬಿಟ್ಟು ಎಲ್ಲ ಆಚೆ ಕಳಿಸ್ದೆ. ಆಚೆ ಕಳಿಸಿದ ತಕ್ಷಣ ಗೋಡೆ ಬಿದ್ದೋಯ್ತು. ಇಲ್ಲಿ ವ್ಯವಸ್ಥೆ ಹೆಂಗಿದೆ ಅಂದರೆ, ಇವಾಗ ಇಲ್ಲಿಂದ 10 ಕಡೆ ಒಂದು ಸ್ವಲ್ಪ ಮನೆಗಳು ನಡೀತಾವೆ. ಬಟ್ ಅಲ್ಲಿ ನಡೆಯೋ ಮನೆ ಇಲ್ಲಿ ನಾವು ಸುಮಾರು 70 ವರ್ಷದಿಂದ ಇದ್ದೀವಿ. ನಮ್ಮ ಮುತ್ತಾತರಿಂದ ಇಲ್ಲೇ ಇದ್ದೀವಿ. ಬಟ್ ನಮ್ಗೆ ಯಾಕೆ ಇದು ಸೌಲಭ್ಯ ಮಾಡ್ತಾ ಇಲ್ಲ ಜನಗಳು ಗೊತ್ತಾಗ್ತಾ ಇಲ್ಲ. ಅದು ಯಾರ ಕಾರಣನೋ ಯಾರು ಇದೆಯೋ ನಮಗೂ ಅಷ್ಟೊಂದು ಇದಿಲ್ಲ. ನಿಮ್ಗೆ ಎಷ್ಟು ಜನ ಮಕ್ಕಳು? ನನಗೆ 2 ಮಕ್ಕಳು, ಒಂದು ಗಂಡು ಮಗು, ಒಂದು ಹೆಣ್ಮಗು. ಓದ್ತಾ ಇದ್ದಾರಾ? ಈ ಬುಕ್ಸ್ ಎಲ್ಲ ಹೋಗ್ಬಿಟ್ಟಿದೆ. ಇದೆ, ಓಟ್ ವ್ಯವಸ್ಥೆ ಎಲ್ಲ ಪ್ರತಿಯೊಂದು ಇದೆ. ಮನೇನು ಸ್ವಲ್ಪ ಲೇಟ್ ಆಗಿದ್ರೆ ಸತ್ತೋಗ್ತಾ ಇದ್ರು. ಆರಾಮಾಗಿ ಇದು ಮಕ್ಕಳು. ನಾನು ಹೆಚ್ಚಿಗೆ ಬಂದಿದ್ದೆ, ಮಳೆ ಬಂದ್ಬಿಟ್ಟು ಮಕ್ಕಳು ಮಲ್ಕೊಂಡಿದ್ರು ಗೋಡೆ ಪಕ್ಕದಲ್ಲಿ. ಅವಾಗ ಮಲ್ಕೊಂಡಿದ್ದಾಗ ಗೋಡೆ ಉರುಳೋದು ನೋಡ್ಬಿಟ್ಟು ಎಬ್ಬರ್ಸ್ ಕರ್ಕೊಂಡು ಹೋಗಿರೋದು ಆಚೆ. ಇಡೀ ಗೋಡೆ ಉರುಳ್ತಾ ಇದೆ ಅಂದ್ಬಿಟ್ಟು ಗೋಡೆ ಉರುಳ್ಬಿಡಿರೋದು. ಇವಾಗ ಆ ಕಡೆ ಎಲ್ಲ ಮನೆಗಳೇನೋ ಅವ್ರು ಇರೋ ಕಟ್ಕೊಂತ ಇದ್ದಾರೆ, ಸಾಮಾನೆಲ್ಲ ಎಲ್ಲ ಇದಾಗಿದೆ. ಆ ಕಡೆ ಅವರೆಲ್ಲ ಕಟ್ಕೊಂತ ಇದ್ದಾರೆ. ಈ ಕಡೆ ಇನ್ನ ಸ್ಕೀಮ್ ಬರುತ್ತೆ ಅಂದ್ಬಿಟ್ಟು ಇವಾಗ ಯಾರಿಗೂ ಇಲ್ಲಿ ಮನೆಗಳಿಲ್ಲ ಕರೆಕ್ಟ್ ಆಗಿ. ಇವಾಗ ನೀವೇ ನೋಡ್ತಾ ಇದೀರಿ ವ್ಯವಸ್ಥೆ. ಓಟ್ ಬೇಕಾದಾಗ ಓಟ್ ಬರ್ತಾರೆ, ಓಟ್ ಹಾಕಿಸ್ಕೊಂಡು ಹೋಗ್ತಾರೆ. ಇವಾಗ ಬಡವರು ಇವ್ರ ಹತ್ರ ಕಟ್ಕೊಳಕ್ ಏನಿಲ್ಲ. ಇವ್ರು ಇಂಥವ್ರ ಪರಿಸ್ಥಿತಿಯಲ್ಲಿ ಇವ್ರನ್ನ ಬಿಡಕ್ಕಾಗುತ್ತಾ? ಇವಾಗ ಬಾಡಿಗೆ ಮನೆ ಮಾಡ್ಕೋಬೇಕು, ಹೋಗ್ಬೇಕು. ಇಲ್ಲಾಂದ್ರೆ ಮನೆ ಆಚೆ ಬಟ್ಟೆ ಹಾಕೊಂಡು ಇರ್ಬೇಕು. ಏನ್ ಮಾಡಕ್ಕಾಗುತ್ತೆ ಹೇಳ್ರಿ? ಯಾರು ತಿಳಿದಿದ್ದಾರೆ ಇದ್ರ ಮುಖಾಂತರ, ಯಾರು ಬಂದು ಸಪೋರ್ಟ್ ಮಾಡ್ತೀರಾ ಇದ್ರ ಮುಖಾಂತರ ನಾವು ಕೇಳ್ಕೊಂತಾರೆ ಇಷ್ಟೇ. ನಮ್ಗೆ ಏನಿದೆ ಸ್ವಲ್ಪ ಸವಲತ್ತು ಮಾಡ್ಕೊಡಿ. ನಾವ್ ಇನ್ನೇನು ಅವಶ್ಯಕತೆ ನಮ್ಗೇನಿಲ್ಲ. ನಮ್ಗೊಂದು ಮನೆ ಕೊಟ್ಬಿಡ್ರಿ ಅಷ್ಟೇ. ನಮಗೆ ಇನ್ನೇನು ಕೇಳೋದು ಇಲ್ಲ, ಏನಿಲ್ಲ. ಬಡವರು ಸಾಯ್ತಾ ಇದಾರೆ, ಮನೆಗಳು ಬಿದ್ದೋಗಿದೆ, ಈ ತರ ತೊಂದರೆ ಇದೆ ಅಂತ ಒಬ್ಬರಾದ್ರೂ ಬಂದಿದಾರ? ಅವರೇ ಸಪೋರ್ಟ್ ಮಾಡಿಲ್ಲ ಅಂದ್ರೆ ಯಾರು ಕೇಳಕ್ಕಾಗುತ್ತೆ? ನ್ಯೂಸ್ ಧೈರ್ಯ ನಮ್ಗೆ, ನ್ಯೂಸ್ ಅವ್ರ ಚಾನಲ್ ಅಂದ್ರೆ ನಮ್ಗೆ ಧೈರ್ಯ ಅಂತದ್ ಅವರೇ ನಮ್ಗೆ ರೆಸ್ಪಾಂಡ್ ಆಗಿಲ್ಲ ಅಂದ್ರೆ ಇನ್ಯಾರು ಬರ್ತಾರೆ? ಅವ್ರು ಬಂದು ಒಂದು ನ್ಯೂಸ್ ಮಾಡ್ಬಿಟ್ರೆ ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತೆ. ಅದು ಲೀಡರ್ಗೂ ಗೊತ್ತಾಗುತ್ತೆ, ಆಫೀಸರ್ಗೂ ಗೊತ್ತಾಗುತ್ತೆ. ಅವರಾದ್ರೂ ಏನೋ ಒಂದು ಅನುಕೂಲ ಮಾಡ್ಕೊಳ್ಬೋದಲ್ವಾ? ಇನ್ಯಾರ ಹತ್ರ ಹೋಗಿ ಮಾಡ್ಕೊಂಡಿ ನಾವು ಹೋದ್ರೆ ಮುನ್ಸಿಪಲ್ ಆಫೀಸ್ ಹತ್ರ ಹೋಗ್ಬೇಕು, ಪ್ರೆಸಿಡೆಂಟ್ ಹತ್ರ, ಚೀಫ್ ಆಫೀಸ್ ಹತ್ರ ಮಾತಾಡ್ಕೊಂಡು ಸುಮ್ಮನೆ ಬರ್ಬೇಕು. ಅವ್ರೇನ್ ಹೇಳಿದ್ರೆ ಅದನ್ನ ಹೇಳ್ಕೊಂಡು ಸರಿ ಸರ್ ಅನ್ಕೊಂಡ್ ಬಂದ್ಬಿಡ್ತೀವಿ. ಆದ್ರೆ ಪಬ್ಲಿಕ್ ಆಗುತ್ತೆ, ಎಲ್ಲರೂ ರೆಸ್ಪಾಂಡ್. ಈಗ ಮುನ್ಸಿಪಲ್ ಆಫೀಸರ್ ಸರ್ವಾಧಿಕಾರಿ ಟೈಪ್ ಆಡ್ತಾ ಇದ್ದಾರೆ ಸರ್. ಇಷ್ಟುವರೆಗೂ
ಗುಡಿಸ್ಲಲ್ಲೇ ಆಗ್ಲಿ ಇದ್ರಲ್ಲೇ ಆಗ್ಲಿ ಏನ್ ನಿಮ್ ತೊಂದ್ರೆ ಅಂತ ಚೀಫ್ ಆಫೀಸರ್ ಬಂದವರಿಲ್ಲ, ಪ್ರೆಸಿಡೆಂಟ್ಗಳು ಬಂದಂಗಿಲ್ಲ, ತಹಸೀಲ್ದಾರ್ ಬಂದವರಿಲ್ಲ, ಯಾರು ಬಂದವರೇ ಇಲ್ಲ, ಇಷ್ಟವರೆಗೂ ಯಾರು ಬಂದಿಲ್ಲ. ಅವ್ರನ್ನ ಕ್ವಶನ್ ಮಾಡಿ, ಯಾವತ್ತಾದ್ರೂ ಸಂತೆ ಮೈದಾನದಲ್ಲಿ ಏನಾದ್ರು ಹೋಗಿ ನೋಡಿದೀರಾ, ಏನ್ ತೊಂದ್ರೆ ಏನಾದ್ರು ನೋಡಿದೆ ಅಂತ ಯಾರು ಪ್ರಶ್ನೆ ಮಾಡಿ. ಮೊನ್ನೆ ಒಂದು 4-5 ದಿನ ಹಿಂದೆ ಯಾರೋ ಹೋಗ್ಬಿಟ್ಟು ಮುನ್ಸಿಪಲ್ ಆಫೀಸ್ ಹತ್ರ ಪಬ್ಲಿಕ್ ಅಲ್ಲಿ ಗಲಾಟೆ ಮಾಡಿದ್ದಕ್ಕೆ ಒಂದ್ಸಲ ಬಂದ್ಬಿಟ್ಟು ಆ ಕಾಲುವೆ ನೋಡ್ಕೊಂಡು ಹೋಗಿ ಒಂದು ಅರ್ಧ ಕಾಲುವೆ ಎತ್ಬಿಟ್ಟು ಹೋಗಿದ್ದಾರೆ ಚೀಫ್ ಆಫೀಸ್ ಅವರು. ಅದು ಬಿಟ್ಬಿಟ್ಟು ಇಷ್ಟವರೆಗೂ ಸಂತೆ ಮೈದಾನ ಅನ್ನೋ ಒಂದು ವಾರ್ಡ್ ಬಂದಿದ್ದಾರೆ ಅಂದ್ರೆ ನೀವೇನ್ ಹೇಳಿದ್ರೆ ಅದೇ ಸರ್. ಯಾವುದೇ ಲೀಡ್ರೇ ಆಗ್ಲಿ, ಯಾವುದೇ ಪೊಲಿಟಿಕಲ್ ಅವರೇ ಆಗ್ಲಿ, ಇಲ್ಲ ಯಾವುದೇ ಸರ್ಕಾರಿ ಅವರೇ ಆಗಲಿ, ಯಾರು ಇಷ್ಟವರೆಗೂ ಬಂದೇ ಇಲ್ಲ.